ಯಶಸ್ನಲ್ಲಿ ಧರ್ಮಸ್ಥಳದ ಯಾರಿಗಿದೆ ಅಂತ ನಾವು ಕೇಳ್ತಾ ಇರೋದು ಪ್ರಶ್ನೆ. ತಾಕತ್ ರೀ 12 ವರ್ಷ ತಾಕತ್ ಇದ್ದಿದ್ರೆ 12 ವರ್ಷದಿಂದ ತಾಕತ್ ಇದ್ದಿದ್ರೆ ಇಷ್ಟೆಲ್ಲ ಒದ್ದಾಡಬೇಕಾದ 12 ವರ್ಷ ಆದ್ಮೇಲೆ ಒದ್ದಾಡಬೇಕಾಗಿತ್ತ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ತಾಕತ್ತು ತೋರಿಸುವುದಾದ್ರೆ ಯಾವಾಗಲೂ ತೋರಿಸ್ತಾ ಇದ್ರು. 12 ವರ್ಷದಲ್ಲಿ ಇಷ್ಟು ಜನ ಹೋರಾಟ ಮಾಡ್ತಿದ್ದಾರೆ, ಯಾರಿಗೆ ಏನು ತೊಂದರೆ ಆಗಿದೆ? ಬೇಜಾರಿಲ್ಲ, ಆದ್ರೆ ಅವಳಿಗೆ ರೇಪ್ ಆಗಿಲ್ಲ, ಇಂಟರ್ಕೋರ್ಸ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೆಮ್ಮೆನಾ? ಅಲ್ಲ ರೀ, ಇದು ಅಲ್ಲ, ನೀವ್ ಹಂಗೆ ಹೇಳ್ತಾ ಇರೋದಲ್ಲ ಇವಾಗ. ಹೆಮ್ಮೆ ಪಡ್ತಿರೋದಲ್ಲ ರೀ. ಪುಣ್ಯಾವತಿ ಸುಖ ಸುಮ್ನೆ ಹೇಳ್ಬೇಡಿ ಅಂತ ಹೇಳ್ತೀನಿ. ಸುಖ ಸುಮ್ನೆ ಹೇಳ್ಬೇಡಿ ಅಂತ ಹೇಳ್ತಾ ಇದೀನಿ. ಒಂದ್ ನಿಮಿಷ ಸುಖ ಸುಮ್ನೆ ಹೇಳ್ಬೇಡಿ. ರಿಪೋರ್ಟ್ ಇಟ್ಕೊಂಡು ಮಾತಾಡಿ ಅಂತ ಹೇಳ್ತಾ ಇದೀನಿ. ಕೀರ್ತಿ ಅವರೇ ಒಂದ್ ನಿಮಿಷ ಸರ್, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ಅವ್ರು ಹೇಳಿದ್ದು ಇಲ್ಲ ಇಲ್ಲ ಒಂದ್ ನಿಮಿಷ ಹೇಳಿದ್ದು ಕೀರ್ತಿ ಅಲ್ಲ, ಹೇಳಿದ್ದು ಕೀರ್ತಿ ಅಲ್ಲ, ಹೇಳಿದ್ದು ಇನ್ವೆಸ್ಟಿಗೇಟಿವ್ ಆಗ್ತಿದಲ್ಲ. ನೀವು ಅದನ್ನೇ ನಾವು ಮಾತು ಹೇಳಿದ್ರಿ, ನಾನು ಅದೇ ಪ್ರಶ್ನೆ ಮಾಡ್ತಾ ಇರೋದು. ಅಲ್ಲಿಗೆ ಅದೇ ಏನ್ ಸಾಂತ್ವನದಲ್ಲಿ ಸಾಂತ್ವನ ಅದು. ಈಗ ನೀವು ಸಮಸ್ಯೆ ತುಂಬಾ ಕ್ಲಿಷ್ಟವಾಗಿದೆ. ಒಂದ್ ನಿಮಿಷ, ಅದಕ್ಕೆ ಸಾಕ್ಷಿಗಳು ಎಷ್ಟು ನಾಶ ಮಾಡ್ಬೇಕು ಅಷ್ಟು ನಾಶ ಮಾಡಿದ್ದಾರೆ. ಅದಕ್ಕೆ ನಾವು ಏನ್ ಮಾಡ್ಬೋದು ಸರ್? ಈಗ ಸರ್ ಸಿಂಪಲ್ ಒಂದೇ ಒಂದು ಸೊಲ್ಯೂಷನ್ ಇದೆ ಸರ್. ಇದಕ್ಕೆ 3 ಜನದ ಹತ್ರ ಸಾಕ್ಷಿ ಇದೆ ಸರ್. ಅವರೇ ಮಾಡಿರೋದು ಅನ್ನೋಕ್ಕೆ 3 ಜನದ ಹತ್ರ ಸಾಕ್ಷಿ ಇದೆ. ಅವ್ರದ್ದು ಜೋಬಲ್ಲಿದೆ, ಕೆಲವ್ರದ್ದು ಮನೇಲಿದೆ, ಕೆಲವ್ರದ್ದು ಮೊಬೈಲಲ್ಲಿದೆ. ಹೆಸರು ಹೇಳಿ ಕೀರ್ತಿ ಅವರೇ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಸಮೀರ್ 3 ಜನರ ಹತ್ರ ಸಾಕ್ಷಿಗಳಿದೆ. ನಾನು ಹೇಳಿಲ್ಲ, ಅವರೇ ಅವ್ರ ಬಾಯಲ್ಲಿ ಹೇಳಿದ್ದಾರೆ. ಸಾಕ್ಷಿ ನೋಡಿದವರಿದ್ದಾರೆ, ಹೊತ್ಕೊಂಡು ಹೋಗಿದ್ದವರನ್ನ ನೋಡಿದವರಿದ್ದಾರೆ. ಅವ್ರನ್ನ ಕರ್ಕೊಂಬಂದ್ ನೋಡಿ, ಭೀಮನ್ ಕರ್ಕೊಂಬರೋ ಬದಲು ಆ ನೋಡಿದವರಿದ್ದಾರನ್ನೇ ಮುಸ್ಕಾಕಂಡ್ ಕರ್ಕೊಂಬರ್ಬೋದಿತ್ತಲ್ಲ. ಸೌಜನ್ಯ ನ್ಯಾಯ ಸಿಗ್ತಾ ಇರ್ಲಿಲ್ವಾ? ಸಾಕ್ಷಿಗಳನ್ನ ನಾಶ ಮಾಡುವುದಕ್ಕಿಂತ ಸಾಕ್ಷಿಗಳನ್ನ ಸೃಷ್ಟಿಸೋದು ಸುಲಭ. ಸೌಜನ್ಯ ದೇಹದ ಮೇಲಿದ್ದ ಒಂದು ಕೂದಲನ್ನು ತಗೊಂಬಂದು ಸಂತೋಷ್ ರಾವ್ ಮೇಲೆ ಹಾಕಿದ್ರೆ DNA ಮ್ಯಾಚ್ ಆಗ್ತಾ ಇತ್ತು. ಸಂತೋಷ್ ಒಂದ್ ನಿಮಿಷ ನೀವ್ ಹೇಳ್ತೀರಿ 7 ದಿನ ಆದ್ರೂ ಸ್ವಾಬ್ ಕಳಿಸ್ಲಿಲ್ಲ ಅಂತ ಹೇಳಿ. ಪೊಲೀಸ್ನವ್ರ ಹತ್ರನೇ ಇತ್ತಲ್ವಾ ಕವರ್, ಅದು ಸೀರಿಯಲ್ ನಂಬರ್ 8. ಆ ಕವರ್ ಅಲ್ಲಿ ಸಂತೋಷ್ ರಾವ್ದು ಒಬ್ಬ ರೇಪಿಸ್ಟ್ ನ ಹಿಡಿದು ಕರ್ಕೊಂಡ್ ಬಂದಾಗ ಅವನನ್ನ ಕಷ್ಟ ಅಲ್ಲ, ಆಗ್ತಿರ್ಲಿಲ್ಲ, ಈಸಿಯಾಗಿ ಫಿಟ್ ಮಾಡಬಹುದಾಗಿತ್ತು. ಸೋಶಿಯಲ್ ಮೀಡಿಯಾ ಟ್ರಯಲ್ ನಡೆಸ್ತಾ ಇರುವ ಒಂದು ಯೂಟ್ಯೂಬ್ ನಾನಾದ್ರೆ ಹೆಸರು ಹೇಳಿ ಅವ್ರಿಗೆ ಮೈಲೇಜ್ ಕೊಡೋಕೆ ಇಷ್ಟ ಇಲ್ಲ ಕೀರ್ತಿ ಅವರೇ, ನೀವು ಗಮನಿಸಿರ್ತೀರಿ. ಅಲ್ಲೊಬ್ರು ಲೇಡಿ ಕುತ್ಕೊಂಡು ಹೇಳ್ತಾರೆ, ನೋಡಿ ಇಲ್ಲಿ ತಪ್ಪಾಗಿರೋದು ತನಿಖಾಧಿಕಾರಿಗಳಿಂದ ಅಂತ ಆದ್ಮೇಲೆ, ಹಾಗೆ CBI ಕೂಡ ಹೇಳಿದ್ಮೇಲೆ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ IO ಆಗಿದ್ದ ಯೋಗೇಶ್ ಹಾಗೆ ಡಾಕ್ಟರ್ ರಶ್ಮಿ ಅವರನ್ನ ಮತ್ತೊಮ್ಮೆ ತನಿಖೆಗೆ ಯಾಕೆ ಒಳಪಡಿಸ್ತಿಲ್ಲ, ಇದನ್ನ ಯಾಕೆ ಯಾರು ಡಿಮಾಂಡ್ ಮಾಡ್ತಿಲ್ಲ ಅಂತ. CBI ಫೈನಲ್ ವರ್ಡಿಕ್ಟ್ ಬಂದ ಮೇಲೆ CBI ಅವರು ಮತ್ತೆ ಲೆಟರ್ ಹಾಕ್ಲಿಲ್ವಾ? ಈ ಕೇಸ್ನ ಓಪನ್ ಮಾಡಿ ನಮ್ಮ ಹತ್ರ ಸಾಕ್ಷಿ ಇದೆ, ಸಂತೋಷವೇ ಮಾಡಿರೋದು ಅನ್ನೋದಕ್ಕೆ, ಇದ್ರ ಟ್ರಯಲ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ CBI ಅವ್ರು ಕೇಳಲಿಲ್ವಾ? CBI ಕೊಡೋದಾದ್ರೆ CBI ಅಕ್ವಿಟಲ್ ಮಾಡಿದ್ ಹೌದು, ಬಟ್ ಇಲ್ಲಿ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿದೆ, ನಮ್ಮ ಹತ್ರ ಇನ್ನೂ ಪೂರಕ ಸಾಕ್ಷಿಗಳಿದೆ, ಸರಿಯಾಗಿ ಅದರ ವಾದ ವಿವಾದ ಆಗಿಲ್ಲ, ನಾವು ಹೊಸ PP ಜೊತೆಗೆ ಇದನ್ನ ಫಾರ್ವರ್ಡ್ ಮಾಡಬೇಕು, ಅವನೇ ತಪ್ಪಿತಸ್ಥ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಮತ್ತೆ CBI ಅಪ್ರೋಚ್ ಮಾಡಲಿಲ್ವಾ? ಕೋರ್ಟ್ಗೆ ಅಪ್ರೋಚ್ ಮಾಡ್ತಲ್ಲ, ಕೋರ್ಟ್ ರಿಜೆಕ್ಟೆಡ್ ಇಟ್, ದಟ್ ಸೆಕೆಂಡ್ರಿ. ಅದಾದ್ಮೇಲೆ ಏನಾಯ್ತು? ಮತ್ತೆ ಹೋರಾಟ ಸ್ಟಾರ್ಟ್ ಆಯ್ತು, ಸೌಜನ್ಯ ಅಂತ ಪ್ರತಿಭಟನೆಗಳು, ಹೋರಾಟಗಳು ಶುರುವಾದ ತಕ್ಷಣ ಸುಳ್ಳ್ಯಾದ ಒಂದು ಹಿಂದೂ ಸಂಘಟನೆ ಹೋಯ್ತು ಫಸ್ಟ್ ಕೋರ್ಟ್ಗೆ. ನೋಡಿ, PIL ಆಗ್ತಾ ಇದೀವಿ ನಾವು, ದಯವಿಟ್ಟು ಇದನ್ನ PIL ಅಕ್ಸೆಪ್ಟ್ ಮಾಡಿಕೊಂಡು ಸೌಜನ್ಯ ಕೇಸ್ನ ಮತ್ತೆ ರಿಓಪನ್ ಮಾಡಿ ಅಂತ. ಏನು ಹೇಳ್ತು ಕೋರ್ಟ್ ಅವ್ರಿಗೆ? ನೋಡಿ, ಇದು ರೇಪ್ ಅಂಡ್ ಮರ್ಡರ್ ಕೇಸ್, ನೀವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಕ್ಕೆ ಬರಲ್ಲ, ಇದಕ್ಕೆ ಅವ್ರ ತಂದೆ ತಾಯಿನ ಕರ್ಸಿ ಹಾಕ್ಸಿ ಅಂತಂದ್ರು. ಅವಾಗ ಪ್ರೆಷರ್ ಹೋಯ್ತು ಅವ್ರ ಅಪ್ಪ ಅಮ್ಮನಿಗೆ, ನೀವು ಯಾಕೆ ಕೇಳ್ತಾ ಇಲ್ಲ, ಕೇಸ್ ರಿಓಪನ್ ಮಾಡಿ ಅಂತ ನೀವು ಯಾಕೆ ಕೇಳ್ತಾ ಇಲ್ಲ, ನೀವು ಕೇಳಿ ಅಂದಾಗ ಅವಾಗ ಹೋದ್ರು ಚಂದಪ್ಪ ಅವ್ರು. ಮತ್ತವ ಕೋರ್ಟ್ ಏನು ಹೇಳ್ತು? ನೋಡಿ, ಇದು ಮುಗಿದೋಗಿರೋ ಕತೆ, ಇವಾಗ ಹೊಸ ಸಾಕ್ಷಿಗಳೇನಾದ್ರೂ ಇದ್ರೆ ತಗೊಂಡು ಬಂದು ಮಾತಾಡಿ ಅಂತ. ಅವತ್ತಿರ್ಲಿಲ್ಲ, ಇವತ್ತಿದೆ ಅಲ್ಲ ಹೊಸ ಸಾಕ್ಷಿಗಳು, ಇದೆಯಲ್ಲ ಬ್ರದರ್, ಇವತ್ತು ಹೊಸ ಸಾಕ್ಷಿಗಳಿದೆ ತಾನೆ, ಕೊಡ್ಬೇಕಷ್ಟೇ. ನಾನು ಇನ್ನೇನು ಕೇಳ್ತಾ ಇದ್ದೀನಿ ಸರ್, ನಾನು ಹೇಳ್ತೀನಿ ಕೇಳಿ ಸರ್. ಈ ಪುಸ್ತಕಗಳ ಮೇಲಾಣೆ, ಈ ಡಾಕ್ಯುಮೆಂಟ್ಸ್ ಮೇಲಾಣೆ, ನನಗೆ ಬೇಕಾಗಿರೋದು ಸೌಜನ್ಯಗೆ ನ್ಯಾಯ. ಅದನ್ನು ಕೊಡ್ಸೋಕೆ 3 ಜನರ ಹತ್ರ ಶಕ್ತಿ ಇದೆ. ಆ 3 ಜನರ ಹತ್ರ ಇರುವ ದಾಖಲೆಗಳನ್ನ ಕೊಡ್ಲಿಕ್ಕೆ ಹೇಳಿ. ಇದನ್ನ ಭೀಮನ ತಲೆ ಮೇಲೆ ಎತ್ತಾಕ್ಬೇಡಿ. ಭೀಮನಿಗೂ ಸೌಜನ್ಯಗೂ ಸಂಬಂಧ ಇದೆ. ನಮಗೂ ಕ್ಲಾರಿಟಿ ಇದೆ ಸರ್, ಯಾಕಂದ್ರೆ ಭೀಮ ಬಂದಿರುವಂತ ವಿಚಾರನೇ ಬೇರೆ, ಸೌಜನ್ಯ ಇರುವಂತ ವಿಚಾರ ಅದನ್ನ ಮರ್ಸ್ಬಾರ್ದು ಅಂತ. ಯಾರಾಗ್ಲಿ ಅದನ್ನ ಮರ್ಸ್ಬಿಟ್ಟು ಭೀಮ ಬಂದಿಲ್ವಾ ಈಗ ಜೀವಂತ ಸಾಕ್ಷಿ, ಅದು ಸೌಜನ್ಯ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಆಯ್ತು, ಹೂ ಇಸ್ ಸ್ಟಾಪಿಂಗ್ ಹೂ? ಕೀರ್ತಿ ಅವರೇ, ಈಗ ಸೌಜನ್ಯ ಅವರ ಪೋಷಕರಿಗೆ, ಅವ್ರ ಕುಟುಂಬಸ್ಥರಿಗೂ ನ್ಯಾಯ ಬೇಕು, ಅವ್ರ ಪರವಾಗಿ ಹೋರಾಟ ಮಾಡ್ತಿರುವ ಸಾಕ್ಷಿ ಹೊಂದಿರುವ 3 ಜನಕ್ಕೂ ಕೂಡ ನ್ಯಾಯ ಬೇಕು. ಇವ್ರನ್ನ ತಡಿತಿರೋದು ಯಾರು ಹಾಗಾದ್ರೆ ನಿಮ್ಮ ಪ್ರಕಾರ? ನನಗೆ ಆಶ್ಚರ್ಯ ಆಗ್ತಿರೋದು ಅದೇ. ನೀವು ಮೀಡಿಯಾ ಟ್ರಯಲ್ ಮಾಡಕ್ಕೆ ರೆಡಿ ಇದ್ದೀರಿ, ಸೋಷಿಯಲ್ ಮೀಡಿಯಾ ಟ್ರಯಲ್ ಮಾಡಕ್ಕೆ ರೆಡಿ ಇದ್ದೀರಿ, AI ವಿಡಿಯೋಸ್ ಮಾಡಕ್ಕೆ ರೆಡಿ ಇದ್ದೀರಿ, ನೀವು ಎಲ್ಲದಕ್ಕೂ ಓಕೆ, ಭಾಷಣಗಳನ್ನು ಮಾಡ್ಲಿಕ್ಕೆ ರೆಡಿ ಇದ್ದೀರಿ, ಬಟ್ ದಾಖಲೆಗಳನ್ನು ಕೊಡಕ್ಕೆ ರೆಡಿ ಇಲ್ಲ. ನನಗೆ ಆಶ್ಚರ್ಯ ಆಗೋದು, ಹೋರಾಟ ಒಂದು ಹೆಣ್ಣು ಮಗುವಿಗೆ ನ್ಯಾಯ, ನಾವೇನು ಕೇಳ್ತಿದ್ದೀವಿ? ನಾವೇನಾದ್ರೂ ಬೇರೆ ಕೇಳ್ತಾ ಇದ್ದೀವ? ನಾವು ಅದನ್ನೇ ಕೇಳ್ತಾ ಇರೋದು.
ನಮ್ಮ ಹತ್ರ ಏನಾದರೂ ಇದ್ದಿದ್ರೆ ಸಾಕ್ಷಿ ಖಂಡಿತವಾಗಿಯೂ ನಾನು ಹೇಳಿದೆ, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ, ಸುಪ್ರೀಂ ಕೋರ್ಟಿಗೆ ಹೋಗುವುದಾದರೆ ನಾವು ಫಂಡ್ ರೈಸ್ ಮಾಡಿ, ಅದಕ್ಕೆ ಹಣ ಇಲ್ಲ ಮಾಡೋಕ್ಕಾಗಲ್ಲ, ಫಂಡ್ ರೈಸ್ ಮಾಡಿ ಜೊತೆಲಿ ನಾನು ಬರ್ತೀನಿ, ಬನ್ನಿ ಹೋಗೋಣ ಅಂತ. ಯಾರು ಬಂದರು? ಬನ್ನಿ ಸಾಕ್ಷಿಗಳನ್ನು ತಗೊಂಡು ಹೋಗೋಣ ಅಂತ. ಮುಚ್ಚಿದೆಲ್ಲ ಕೋಟೆಯಲ್ಲಿ ಕೊಡಿ, ಹಿಂಗೆ ಮುಸ್ಕಾಕೊಂಡು ಕರ್ಕೊಂಬನ್ನಿ ಸಾಕ್ಷಿಗಳನ್ನು. ಹೊಸ ಸಾಕ್ಷಿಗಳು ಸೃಷ್ಟಿಯಾಗಿದೆ ಅಂತಂದ್ರೆ ಬನ್ನಿ ವಿಧಾನಸೌಧ ಎದುರುಗಡೆ ಪ್ರತಿಭಟನೆ ಮಾಡೋಣ, ಸರ್ಕಾರ ಕೇಳೋಣ, ಓಪನ್ ಮಾಡಿ, ರೀಇನ್ವೆಸ್ಟಿಗೇಟ್ ಮಾಡಿ. ಯಾಕಂತಂದ್ರೆ ಮಾಡಿದವರಲ್ಲ ಇವ್ರುಗಳು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ. ಯಾರು ಮಾಡಿದ್ರು ಇಲ್ಲಿ ತನಕ? ಇದನ್ನ ನಾವು ಮಾತಾಡ್ತೀವಿ, ಕೆಟ್ಟವ್ರಾಗ್ತೀವಿ. ಕೀರ್ತಿಣ, ನನ್ನ ಹೆಸರು ಭಗತ್ ಅಂತ. ಈಗ ಸೌಜನ್ಯ ಅವ್ರಿಗೆ ನ್ಯಾಯ ಕೊಡಿಸೋದು ಒಂದು ಕಡೆ ಹೋದರೆ ಓಕೆ. ಅದೇ ರೀತಿ ಧರ್ಮಸ್ಥಳದ ಹೆಸರಾಗಲಿ, ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿದಾಗಲಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ತಗೊಳ್ತಾ ಇರೋದು ಯಾಕೆ? ಅದರಿಂದ ಏನು? ಈಗ ಅದು ನ್ಯಾಯ ಕೊಡಿಸೋಕ್ಕೂ ಓಕೆ, ಅದಕ್ಕೆ ನಮ್ಮ ಸಪೋರ್ಟ್ ಇದೆ, ಸೌಜನ್ಯ ಅವ್ರಿಗೂ ಸಪೋರ್ಟ್ ಇದೆ. ಆದರೆ ಧರ್ಮಸ್ಥಳ ಕ್ಷೇತ್ರ ಹೆಸರನ್ನ ತಗೊಳ್ತಾ ಇರೋದು ಅವಶ್ಯಕತೆ ಏನಿದೆ? ಈಗ ಅಶ್ವೇಂದ್ರ ಹೆಗ್ಡೆ ಅವ್ರನ್ನ ಇವ್ರು ಹೇಳ್ತಿದ್ದಾರೆ, ಅದು ಬಿಡಿ. ಆದರೆ ಧರ್ಮಸ್ಥಳಕ್ಕೆ ತಗೊಳ್ತಾ ಇರೋ ಕಾರಣ ಏನು? ಯಾರು? ಸೋಷಿಯಲ್ ಮೀಡಿಯಾದ ಒಂದಷ್ಟು ಕ್ರಿಯೇಟರ್ಗಳು ಧರ್ಮಸ್ಥಳ ಅದಷ್ಟೇ ಬರ್ತಾ ಇರೋದು. ಟಾರ್ಗೆಟ್ ಯಾಕೆ ಮಾಡ್ತಿದ್ದಾರೆ? ಯಾಕಂದ್ರೆ ಆ AI ವಿಡಿಯೋ ಮಾಡ್ತಿರುವ ಒಬ್ಬನನ್ನ ಹೊರತುಪಡಿಸಿ ಬೇರೆ ಎಲ್ಲಾ ಹೋರಾಟಗಾರರು ಹಿಂದೂಗಳೇ. ಈಗ ಧರ್ಮಸ್ಥಳ ಅದಕ್ಕೆ ಅದನ್ನ ಟಾರ್ಗೆಟ್ ಮಾಡ್ತಿರೋದು ಇವತ್ತಿನೇನಲ್ಲ. ನೀವು ಇತಿಹಾಸವನ್ನು ತೆಗೆದ್ರೆ ಒಂದು 35-40 ವರ್ಷಗಳಿಂದ ಇದು ನಡ್ಕೊಂಡ್ ಬಂದಿದೆ ಬೇರೆ ಬೇರೆ ಹಂತದಲ್ಲಿ. ಅದಕ್ಕೆ ಕತೆ ಕಟ್ಟುವ ಕೆಲಸಗಳು ಇತ್ತೀಚೆಗೆ ಜಾಸ್ತಿ ಅಂದ್ರೆ ಯಾವ ಲೆವೆಲ್ಗೆ ಅಂತಂದ್ರೆ, ಆ ಕ್ಷೇತ್ರದಿಂದಾನೇ ಸುತ್ತಮುತ್ತಲ ಪ್ರದೇಶಗಳೇ ಹಾಳಾಗಿ ಹೋಗ್ಬಿಟ್ಟಿದೆ ಅನ್ನುವ ಹಂತಕ್ಕೂ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಆ ಕ್ಷೇತ್ರ ಅಲ್ಲಿ ನೂರಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದೆ. ಇವತ್ತಿಗೂ ಹೇಳ್ತಾರೆ ಜನರ ದುಡ್ಡಲ್ಲಿ ಮಾಡೋದು ಅಂತ. ಜನರ ದುಡ್ಡಲ್ಲಿ ಇದ್ದವನು ಕೊಟ್ಟವನೇ, ಇಲ್ದಿದ್ದವರಿಗೆ ಕೊಟ್ಟು ಇವತ್ತು ಆ ಸಂಘದ ದುಡ್ಡಿನಲ್ಲಿ ಎಷ್ಟೋ ಜನ ಹೆಣ್ಮಕ್ಳ ಮದುವೆ ಆಗಿದೆ, ಎಷ್ಟೋ ಜನರ ಎಜುಕೇಷನ್ ಆಗಿದೆ. ಆ ಒಂದು ಕ್ಷೇತ್ರದಿಂದ ಮಾಡ್ತಾ ಇರೋ ಕೆಲಸಗಳಲ್ಲಿ ಎಷ್ಟೋ ಜನರ ಹೆಲ್ತ್ ಸರಿ ಹೋಗಿದೆ, ಎಷ್ಟೋ ಜನರ ಎಜುಕೇಷನ್ ಕಂಪ್ಲೀಟ್ ಆಗಿದೆ, ಅವ್ರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸಿ, ದಿಸ್ ಇಸ್ ಡಿಸ್ಟರ್ಬಿಂಗ್ ಸೋ ಮೆನಿ ಪೀಪಲ್ ದೇರ್. ಅಂಡ್ ಮೋರ್ ಓವರ್ ಅದಕ್ಕಿಂತ ಬಲಗೈಯಲ್ಲಿ ಧರ್ಮ ಕಾರ್ಯ ಮಾಡಿ ಎಡಗೈಯಲ್ಲಿ ಅಧರ್ಮ ಮಾಡುವವರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಕೂಡ ಮಾತಾಡ್ತಾರೆ. ಅಧರ್ಮ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಡ್ರಿ. ನೀವು ಸಾಕ್ಷ್ಯ ಕೇಳ್ತಾ ಇದ್ದೀರಿ. ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಿದ್ವಿ, ವಿ ವಿಲ್ ಕಮ್ ಬ್ಯಾಕ್ ಟು ಇಟ್. ಬಟ್ ನಿನ್ನೆ ಬಾಲನ್ ಅವ್ರು ಹೇಳ್ತಾರೆ, ಹಾಗೆ ಇದನ್ನ ಅನೇಕರು ಹೇಳಿದ್ದಾರೆ ಕೂಡ, ಸೌಜನ್ಯ ಮೇಲೆ ಟಾರ್ಗೆಟ್ ಇರಲಿಲ್ಲ, ಟಾರ್ಗೆಟ್ ಇದ್ದಿದ್ದು ಮತ್ತೊಬ್ಬರ ಮನೆಯ ಹೆಣ್ಣು ಮಗಳು. ಇದಕ್ಕೂ ಕೂಡ ಭೂವ್ಯಾಜ್ಯ ಅಂಟುಕೊಂಡಿದೆ. ಆಕೆ ಅನ್ಕೊಂಡು ಸೌಜನ್ಯಾಳನ್ನ ಅಬ್ಡಕ್ಟ್ ಮಾಡ್ಲಾಯ್ತು, ಆಕೆಯನ್ನ ರೇಪ್ ಮಾಡ್ಲಾಯ್ತು, ಮರ್ಡರ್ ಮಾಡ್ಲಾಯ್ತು. ಇದಕ್ಕೆ ಇತಿಹಾಸ ತಿರುಗಿ ನೋಡಿದ್ರೆ ಆ ಆನೆ ಮಾವುತನಿಂದ ಹಿಡಿದು ಇಲ್ಲಿವರೆಗೂ ಕೇಳಿಸ್ಕೊಂಬಿಡಿ, ಪೂರ್ತಿ ಕೇಳಿಸ್ಕೊಳ್ಳಿ. ಭೂಮಿ ವಿಚಾರದಲ್ಲಿ ಅನೇಕ ಪ್ರಕರಣಗಳು ಹತ್ಯೆಗಳಾಗೋಗಿದೆ. ಈ SIT ರಚನೆಗೆ ಕೆಲವೇ ದಿನಗಳ ಹಿಂದೆ ಕೇರಳದಲ್ಲೂ ಕೂಡ ಕಣ್ಣೂರಿನಲ್ಲಿ ಒಂದು ಕೇಸ್ ದಾಖಲಾಯ್ತು. ಅಲ್ಲಿನ ಅನೀಶ್ ಅನ್ನೋ ವ್ಯಕ್ತಿ ಹೇಳ್ತಾರೆ, ನನ್ನ ತಂದೆಯನ್ನು ಕೂಡ ಧರ್ಮಸ್ಥಳದಲ್ಲಿದ್ದ ಭೂಮಿ ವಿಚಾರಕ್ಕೇನೆ ಮರ್ಡರ್ ಮಾಡ್ಲಾಯ್ತು. ಅಂದ್ರೆ ಇಲ್ಲಿ ಅತ್ಯಾಚಾರ, ಹೆಣ್ಣು ಮಕ್ಕಳ ಕೊಲೆ ಅನ್ನೋದು ಸೆಕೆಂಡರಿ ಕ್ರೈಮ್. ಪ್ರೈಮರಿ ಕ್ರೈಮ್ ಇಸ್ ಭೂವ್ಯಾಜ್ಯ, ಭೂಮಿಯನ್ನ ಕಬಳಿಸುವ ಹುನ್ನಾರ. ಹಿಂಗ ಬರ್ತಿದೆ ಆರೋಪ. ನೀವ್ ಹೇಳ್ದಂಗೆ ಇದು ದಶಕಗಳಿಂದ ಕೇಳೋಕ್ ಸಿಗ್ತಾ ಇದೆ. ಎಷ್ಟು ಭೂವ್ಯಾಜ್ಯದ ಕೇಸ್ ಧರ್ಮಸ್ಥಳದವ್ರ ಮೇಲಿದೆ? ಧರ್ಮಸ್ಥಳದವರ ಮೇಲೆ ಎಷ್ಟು ಭೂವ್ಯಾಜ್ಯದ ಕೇಸ್ ಇದೆ? ದಾಖಲಿಸೋಕ್ ಬಿಡೋಲ್ಲ ಅಂತ ಕೂಡ ಹೇಳ್ತಾರೆ ಪ್ರಭಾವಿಗಳು. ಅವ್ರ ವಿರುದ್ಧ ಕೇಸ್ ಹಾಕ್ಲಿಕ್ಕೆ ಸಾಧ್ಯನಾ? ಈಗ ಒಬ್ಬ ಭೀಮ ಬಂದು ಇವರು 1000 ಜನ 100 ಜನ ಊತಿರೋದನ್ನ ತೋರಿಸ್ತೀನಿ ಅಂತ ಬಂದಾಗ ಯಾಕೆ ಪ್ರಭಾವ ಕಮ್ಮಿ ಆಗಿದೆಯೇನು? ಇವತ್ತು ರಾಜ್ಯಸಭಾ ಮೆಂಬರ್ ಅಲ್ವಾ ಅವರು? ಇವತ್ತೇನು ಪ್ರಭಾವ ಕಮ್ಮಿ ಆಗಿದೆಯಾ? ಇವತ್ತು ಅದೇ ಊರಿನಲ್ಲಿ ನಿಂತ್ಕೊಂಡು ನಾನು ನೋಡಿದ್ದೀನಿ, ನಾನು ಅವ್ರ ವಿರುದ್ಧ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರಭಾವ ಕಮ್ಮಿ ಆಗಿದೆಯಾ? 12 ವರ್ಷಗಳಿಂದ ಅದನ್ನು ಟಾರ್ಗೆಟ್ ಮಾಡ್ಕೊಂಡು ಬೇಜಾನ್ ಹೋರಾಟಗಳಾಗಿದೆ. ಯಾರಿಗಾದ್ರೂ ಒಂದು ಅಟ್ಯಾಕ್ ಆಗಿದೆಯಾ? ಯಾರ್ದಾದ್ರೂ ಮರ್ಡರ್ ಆಗಿದೆಯಾ? ಈ ನಡೆದಂತ ಮೊನ್ನೆ 3 ಜನ ಯೂಟ್ಯೂಬ್ ಮೇಲೆ ನೋಡಿದ್ರೆ ನಮಗೆ ಬೇಜಾರಾಗುತ್ತಲ್ಲ. ಒಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ. ಮೊನ್ನೆ ನಡೆದ ವಿಚಾರಕ್ಕೆ ನಾನು ಮಾಧ್ಯಮಗಳಲ್ಲಿ ಇದೇ ಮಾಧ್ಯಮಕ್ಕೆ ಹೇಳಿದೆ, ತಪ್ಪೇ. ಬಟ್ ಅದನ್ನ ಹರ್ಷೇಂದ್ರ ಅವರೇ ಬಂದು ಮಾಡಿಸಿದ್ರು, ವೀರೇಂದ್ರ ಹೆಗ್ಡೆ ಅವ್ರು ನಿಂತು ಮಾಡಿಸಿದ್ರು. ಪೊಲೀಸ್ ಇನ್ವೆಸ್ಟಿಗೇಷನ್ ಒಂದು ವಿಷಯ ಹೇಳ್ತೀನಿ ಕೇಳ್ರಿ, ಒಂದು ವಿಷಯ ಹೇಳ್ತೀನಿ ಕೇಳ್ರಿ, ಒಂದೇ ಒಂದು ವಿಷಯ ಬ್ರದರ್, ಒಂದು ವಿಷಯ ಹೇಳ್ತೀನಿ. ನಿಮ್ಮೂರಿನ ವಿರುದ್ಧ ಏನೋ ಒಂದು ಘಟನೆ ನಡೆದಿದೆ ರೀ. ನಿಮ್ಮೂರಿನಲ್ಲಿ ಪೊಲೀಸ್ನವರಿದ್ದಾರೆ, ನಿಮ್ಮೂರಿನಲ್ಲಿ ಯಾರೋ ಒಬ್ಬ ನಿಮ್ಮೂರಲ್ಲಿ ಆಗಿರೋ ಘನಘೋರ ಕೆಲಸಗಳನ್ನು ತೋರಿಸ್ತೀನಿ ಅಂತ ಬಂದಿಯಾನೆ. ಅವನೊಂದು 13 ಪಾಯಿಂಟ್ ಮಾಡಿದ್ದಾನೆ. ಊರಿನಲ್ಲಿ ತುಂಬ ನೀವು ಗೌರವಿಸುವ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದಿದೆ. ಊರಿನವ್ರಿ ನೀವೆಲ್ಲ 1 ದಿನ ಆಯಿತು, 2 ದಿನ ಆಯಿತು, 5 ದಿನ ಆಯಿತು, 8 ದಿನ ಆಯಿತು, 13 ಪಾಯಿಂಟ್ ಮಾಡ್ತೀಯ. ಏನೂ ಸಿಕ್ಕಿಲ್ಲ ಅಂತಂದಾಗ ಪ್ರತಿದಿನ ಅಲ್ಲೇ ನಿಂತ್ಕೊಂಡು ಅದೇ ಊರಲ್ಲಿ ಈ ಊರಿನ ಮನುಷ್ಯ ಹಂಗ್ ಮಾಡ್ತಾ ಇದ್ದಾನೆ, ಈ ಊರಿನ ಈ ಮನುಷ್ಯ ಹಿಂಗ್ ಮಾಡ್ತಾ ಇದ್ದಾನೆ, ಮೇಲೆ ಅಟ್ಯಾಕ್ ಮಾಡಿರೋದು ಊರಿನ ಜನ. ಹೌದು, ಊರಿನ ಜನ. ಕೀರ್ತಿ ಅವರೇ, ಪರ್ಸನಲ್ ಮ್ಯಾಟರ್ ಇಲ್ಲಿ ಹೇಳಬಾರ್ದು, ಬಟ್ ನನ್ನ ವೈಯಕ್ತಿಕ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಅನೇಕರು ಮೆಸೇಜ್ ಮಾಡಿದ್ದಾರೆ. ನಿಮಗೆ